ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 1:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ. ಅದಕ್ಕೂ ಮೊದಲು ನಿಮಗೆ ಬ್ಯಾಕ್ ನಾನು ಯಾವ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಪ್ಲೈನ್ ಬ್ಲೌಸು ಗೈಸ್. ನಾನು ಯಾವುದೇ ಥರದ ಎಂಬ್ರಾಯ್ಡಿಂಗ್ ಮಾಡಿಸಿಲ್ಲ. ಅದಕ್ಕೆ ಏನು ಡಿಸೈನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ, ಈಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಕಟ್ ವರ್ಕ್ ಮಾಡ್ತಾರೆ ಎಲ್ಲ ಕಡೆನೂ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಕಟ್ ವರ್ಕ್ ಡಿಸೈನ್ನ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ತುಂಬ ಈಸಿ ಅನಿಸುತ್ತೆ, ಬಟ್ ನಾನು ಯಾವತ್ತೂ ಮಾಡಿಲ್ಲ. ಇದಕ್ಕೆಲ್ಲ ಫ್ಯೂಸಿಂಗ್ ಹಾಕಿದ್ರೆ ನೀಟಾಗಿ ಬರುತ್ತೆ. ನಾನು ಫ್ಯೂಸಿಂಗೂ ಎಮರ್ಜೆನ್ಸಿಗೆ ಥಾಟ್ ಬಂದಿದ್ದರಿಂದ ಫ್ಯೂಸಿಂಗೂ ಏನೂ ತಂದಿಲ್ಲ. ಹಾಗಾಗಿ ಅಂದರೆ ಯಾವ ಥರ ಬರುತ್ತೆ ಏನು, ಕೈಯಲ್ಲೇ ಸ್ಟಿಚ್ ಮಾಡೋಣ, ಫ್ಯೂಸಿಂಗು ಐರನ್ ಏನು ಮಾಡ್ದಿರ ಸಿಂಪಲ್ಲಾಗಿ ಯಾವ ಥರ ಮಾಡ್ಬೋದು, ಈ ಡಿಸೈನ್ ಈ ಥರನೂ ಮಾಡ್ಬೋದಾ ಅಂತ ಹೇಳಿ ಯೋಚನೆ ಮಾಡಿ ಈ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಬ್ಯಾಕ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾನು ಆರ್ಮ್ ರೌಂಡ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಬ್ಲೌಸ್ಗೆ ಕಟ್ ಮಾಡ್ಕೋತೀವಲ್ಲ, ಫ್ರಂಟು ಬ್ಯಾಕು ಎರಡೂ, ಆ ಥರ ಆರ್ಮ್ ರೌಂಡ್ವರೆಗೂ ಕಟ್ ಮಾಡ್ಕೊಂಡಿದ್ದೀನಿ. ಡೀಪಿಂದ ಕಟ್ಟಿಂಗ್ ಯಾವ ಥರ ಅಂತ ಹೇಳಿ ಮಾಡ್ತಾಯಿದ್ದೀನಿ ಗೈಸ್. ನಾನು ಇಲ್ಲಿ ಫ್ರಂಟು ಪ್ರಿನ್ಸಸ್ ಕಟ್ ಇಟ್ಟಿರೋದ್ರಿಂದ 3.5 ಇಂಚು ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಲೆಂತು 12 ಇಂಚಸ್ ಇಟ್ಕೊಂಡಿದ್ದೀನಿ ನೋಡಿ. ಅಂದರೆ ನನಗೆ ಲೆಂತ್ 12 ಅಂತ ಏನಲ್ಲ, ಫುಲ್ಲು ಕೆಳಗಡೆವರೆಗೂ ಕಟ್ ಮಾಡ್ತೀನಿ, ಅದಿರಲ್ಲ. ಆದ್ರೂ 12 ಇಂಚಸ್ವರೆಗೂ ಡೀಪ್ ಸಾಕು. ಇನ್ನು ಉಳಿದಿರೋದನ್ನ ಪ್ಯಾಚ್ ವರ್ಕಾಗಿ ಯೂಸ್ ಮಾಡ್ಕೊತೀನಿ. 12 ಇಂಚಸ್ಸಿಂದ ಫುಲ್ ಕೆಳಗಡೆವರೆಗೂ ಲೈನ್ ಹಾಕ್ಕೊಂಡ್ಬಿಡಬೇಕು ನೋಡಿ. ಇದು ನನಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡೋದಕ್ಕೆ ಏನು ಬೇಕೋ ಅದು ಮೇಯ್ನ್ ಕ್ಲಾತ್ ಇಷ್ಟು ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಹಂಗೆ ಲೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಅಲ್ಲಿಂದನೂ 2 ಇಂಚಸ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಗೈಸ್. ಈಗ ಕೆಳಗಡೆಯಿಂದನೂ 2 ಇಂಚಸ್ಸು, ಕೆಳಗಡೆ ಸ್ಟಿಚಿಂಗಿಗೆ ಒಂದು 1/2 ಇಂಚ್ ಬಿಟ್ಟು 2 ಇಂಚಸ್ ಮಾಡ್ಕೊತಾ ಇರೋದು. ಅಂದರೆ 2.5 ಇಂಚಸ್ ಹೋಗುತ್ತೆ. ಒಂದು 1/4 ಅಷ್ಟು ಬಿಟ್ಟಿದ್ದೀನಿ ಸ್ಟಿಚ್ಚಿಗೆ ಅಂತ ಹೇಳಿ. ಇನ್ನು ಮೇಲ್ಗಡೆವರೆಗೂ 2 ಇಂಚಸ್ ಮಾರ್ಕ್ ಮಾಡ್ಕೋಬೇಕು ಗೈಸ್. ಈ ಥರ ನಾವು ಈ ಥರ ಇಂಚಸ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಕರೆಕ್ಟಾಗಿ ಬರುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಆಗಲ್ಲ. ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೇಬೇಕು. ನಾವು ಹಾಗೆ ಹಾಕ್ತೀವಿ ಅಂದರೆ ಎಂಥ ಎಕ್ಸ್ಪೀರಿಯೆನ್ಸ್ ಇರೋರ್ಗು ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರೋದಿಲ್ಲ ಗೈಸ್. ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ. ಫಸ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಥರ ಮಾರ್ಕಿಂದ ಮಾರ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಕರ್ವ್ ಶೇಪಲ್ಲಿ ಲೈನ್ ಹಾಕ್ಕೊಳ್ಳೋಣ. ನೀವು ಏನಾದರೂ ಒಂದು ಸ್ಕೇಲ್ ಥರ ಬರುತ್ತೆ ಗೈಸ್. ಈಗ ಸ್ಕೇಲು ಅಥವಾ ಒಂದು ಕ್ಯಾಪ್ ಆಗಲಿ, ಬಾಟಲ್ ಕ್ಯಾಪ್ ಆ ಥರ ಇಟ್ಬಿಟ್ಟಾದರೂ ರೌಂಡ್ ಮಾಡ್ಕೋಬೋದು. ನಾನು ಕೈಯಲ್ಲೇ ಕರ್ವ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಿಧಾನವಾಗಿ ಮಾಡ್ಕೊಂಡ್ರಾಯ್ತು. ಅಲ್ಲಿಗೂ ಒಂದೊಂದು ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಒಂದಲ್ಲ ಅಂದರೆ 2 ಸತಿ ಆದ್ರೂ ತಿದ್ದುಬಿಟ್ಟು ಮಾಡ್ತಾಯಿದ್ದೀನಿ. ಮೇಲ್ಗಡೆವರೆಗೂ ಇದೇ ಥರ ಈ ಶೇಪಲ್ಲೇ ಕರ್ವ್ ಶೇಪಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಗೈಸ್. ನಾವು ಏನು ಮಾರ್ಕ್ ಮಾಡಿರ್ತೀವೋ ಪಾಯಿಂಟ್ ಟು ಪಾಯಿಂಟ್ 2 ಇಂಚಸ್ಸು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇನ್ನು ಫುಲ್ ಟಾಪಲ್ಲೂ ಒಂದು 1/2 ಇಂಚಸ್ ಸ್ಟಿಚಿಂಗಿಗೆ ಬಿಟ್ಬಿಟ್ಟು ಮಾಡ್ಕೋಬೋದು. ಇಲ್ಲ ಫುಲ್ ಹಾಕ್ಬಿಟ್ಟು ಸ್ಟಿಚಿಂಗೂ ಅದರಲ್ಲೇ ಬರೋ ಥರ ಮಾಡ್ಕೋಬೋದು ಗೈಸ್. ಇದಕ್ಕೆ ಫ್ಯೂಸಿಂಗ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಆಮೇಲೆ ಈ ಬಾರ್ಡರ್ ಸ್ಯಾರೀಸ್ಗೆ ಬಾರ್ಡರ್ ಬರುತ್ತಲ್ಲ ಗೈಸ್, ಅದೂ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾನು ಈಗ ಸ್ಟಿಚ್ ಮಾಡ್ತಾ ಇರೋದು ತುಂಬ ಸ್ಮೂತ್ ಅಂದರೆ ಸ್ಮೂತ್ ಬ್ಲೌಸು. ಅದು ಹೇಗೆ ಕೂತ್ಕೊಳ್ಳುತ್ತೆ ಅಂತ ನನಗೂ ಕನ್ಫ್ಯೂಷನ್ ಇದೆ, ಬಟ್ ನೋಡೋಣ. ಕಾಟನ್ ಲೈನಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ನಂಬಿಕೆನೂ ಇದೆ. ಈಗ ನಾವು ಯಾವ ಥರ ಅಟ್ಯಾಚ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀವೋ ಕರ್ವ್ ಶೇಪಲ್ಲಿ ಅದೇ ಥರ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ. ಫ್ಯೂಸಿಂಗ್ ಅಟ್ಯಾಚ್ ಮಾಡೋದಾದರೆ ಈ ಥರ ಕಟ್ ಮಾಡಲ್ಲ ಗೈಸ್. ಅವರು ಇನ್ನೂ ಡಿಫ್ರೆಂಟಾಗಿ ಕಟ್ ಮಾಡ್ತಾರೆ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ.
ಫಸ್ಟು ಅದ್ರ ಮೇಲೆ ಲೈನ್ ಹಾಕ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡ್ತಾರೆ. ನಾವು ಡೈರೆಕ್ಟ್ ಬ್ಲೌಸ್ಗೆ ನೋಡಿ ಟೈಲರಿಂಗ್ ಹೋಗಿ ಕಲಿತ್ರೆ ಅವರು ಅಂದರೆ ಪಾಯಿಂಟ್ ವೈಸ್ ಇದಾದಮೇಲೆ ಯಾವ್ದು ಮಾಡಬೇಕು ಅದಾದಮೇಲೆ ಯಾವ್ದು ಮಾಡಬೇಕು ಅಂತ ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ ಹಂಗೆ ಕಲ್ತಿಲ್ಲ ಅಲ್ವಾ. ನಮ್ಮ ಮೈಂಡ್ ಯಾವ ಥರ ಓಡುತ್ತೋ ಆ ಥರ ಓಡಿಸ್ತಾ ಇದ್ದೀನಿ. ದಯವಿಟ್ಟು ಇದು ಏನಾದರೂ ತಪ್ಪಾಗಿದ್ದರೆ ಗೊತ್ತಿರೋರು ನೋಡ್ತಿದ್ರೆ ಕ್ಷಮಿಸಿ. ಬಟ್ ನನಗೆ ಅರ್ಥ ಆಗಿದ್ದು ನಾನು ಇದೇ ಥರ ಕಟ್ ಮಾಡ್ತಾಯಿದ್ದೀನಿ. ಫೈನಲಿ ಬ್ಲೌಸನ್ನು ಹೇಗೆ ಬರುತ್ತೆ ಅಂತ ನೀವೇ ನೋಡಿ ಗೈಸ್. ನೋಡಿ ಕಟ್ ಆದಮೇಲೆ ಈ ಥರ ಬಂದಿದೆ. ಅದು ಫೋಲ್ಡಿಂಗ್ ಇತ್ತಲ್ಲ ಗೈಸ್, ಅದಕ್ಕೆ ಅಲ್ಲಿ ಸ್ವಲ್ಪ ಫೋಲ್ಡ್ ಆಗಿದೆ. ಉಲ್ಟಾ ಹಾಕ್ತೀನಿ ನೋಡಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಶೇಪ್ ಏನೋ ಕಟ್ಟಿಂಗಲ್ಲಿ ಚೆನ್ನಾಗಿ ಬಂದಿದೆ. ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಕಟ್ ಮಾಡ್ತೀನಿ ಅಂತ. ತುಂಬ ಖುಷಿ ಆಯಿತು. ಕಟ್ಟಿಂಗಿಗೆ ಹಿಂಗೆ, ಇನ್ನು ಸ್ಟಿಚ್ಚೆಲ್ಲ ಆದಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ. ನಾನು ಫುಲ್ ಕಟ್ ಮಾಡಿದ್ರಿಂದ ಇನ್ನು ಕೆಳಗಡೆ ಅದು ಪ್ಯಾಚ್ ವರ್ಕ್ ಅಟ್ಯಾಚ್ ಮಾಡ್ತೀನಿ ಗೈಸ್. ಅದು ಈ ಥರ ಬರುತ್ತೆ ಡಿಸೈನು. ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಬಟ್ ಈ ಕರ್ವ್ ಶೇಪಲ್ಲಿ ಕಟ್ ವರ್ಕ್ ಡಿಸೈನೂ ಇರುತ್ತೆ. ನಾನು ಬ್ಯಾಕ್ ಹುಕ್ಸ್ ಹಾಕೋದ್ರಿಂದ ಅಲ್ಲಿ ಕಟ್ ಮಾಡ್ತೀನಿ, ಆಮೇಲೆ ಅದನ್ನು ಅಟ್ಯಾಚ್ ಮಾಡಿ ಆದಮೇಲೆ ಸೆಂಟ್ರಲ್ ಕಟ್ ಮಾಡಿ ಹುಕ್ ಹಾಕೋತೀನಿ. ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕಲ್ವ ಗೈಸ್, ಅದು ಡೀಪ್ ಎಲ್ಲ ಎಷ್ಟು ಅಂತ ಗೊತ್ತಾಗೋದಕ್ಕೆ, ಅದಕ್ಕೋಸ್ಕರ ಫಸ್ಟ್ ಅಟ್ಯಾಚ್ ಮಾಡ್ತೀನಿ. ಈಗ ನಾವು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊತೀನಿ ಗೈಸ್. ನಾನು ಸ್ಟಿಚ್ ಆದಮೇಲೆ ನೀಟಾಗಿ ಶೇಪಲ್ಲಿ ಕಟ್ ಮಾಡ್ತೀನಿ. ಈಗ ನಾನು ಲೈನಿಂಗ್ ಇಟ್ಬಿಟ್ಟು ಮೈನ್ ಫ್ಯಾಬ್ರಿಕ್ ಏನು ಕಟ್ ಮಾಡ್ತೀನಿ ಅದನ್ನು ಯಾವಾಗ್ಲೂ 1 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ತೀನಿ. ಯಾಕೆಂದರೆ ನಮಗೆ ಅಷ್ಟು ನೀಟಾಗಿ ಕೂರಲ್ಲ. ಅಂದರೆ ತೆಳು ಕ್ಲಾತ್ ಇರುತ್ತಲ್ಲ, ಸ್ಮೂತ್ ಇರುತ್ತೆ, ಇದು ಆ ಕಡೆ ಈ ಕಡೆ ಜಾರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಆ ಕಡೆ ಈ ಕಡೆ ಇಟ್ಬಿಟ್ಟು ಫಸ್ಟು ಉಲ್ಟಾ ಸೀದಾ ಆಗ್ದಂಗೆ ಇರಲಿ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಮೈನ್ ಫ್ಯಾಬ್ರಿಕ್ನ. ನೀವು ಅಷ್ಟೇ ಯಾರಾದರೂ ಹೊಸ್ದಾಗಿ ಕಲಿಯೋರಿದ್ದರೆ ಸ್ವಲ್ಪ ಎಕ್ಸ್ಟ್ರಾನೇ ಕ್ಲಾತ್ ಕಟ್ ಮಾಡ್ಕೊಳ್ಳಿ. ಎಷ್ಟಿದೆಯೋ ಮೆಜರ್ಮೆಂಟ್ ಅಷ್ಟೇ ಕಟ್ ಮಾಡಿದ್ರೆ ಖಂಡಿತ ನೀಟಾಗಿ ಬರೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಕೊಂಡ್ರೆ ದೊಡ್ಡದಾಗಿ ಬರ್ಬೋದು ಬ್ಲೌಸು, ಬಟ್ ಸ್ಟಿಚ್ ಹಾಕ್ಕೊಟ್ರೆ ಚಿಕ್ಕದಾದೇ ಆಗುತ್ತೆ. ನಾವು ಅದೇ ಚಿಕ್ಕದಾಗಿ ಸ್ಟಿಚ್ ಮಾಡಿದರೆ ಇನ್ನು ನಮಗೆ ದೊಡ್ಡದಾಗೆ ಬೇಕು ಅಂದರೆ ದೊಡ್ಡದು ಮಾಡೋಕ್ಕಾಗೋದಿಲ್ಲ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ಫ್ಯಾಬ್ರಿಕ್ ದೊಡ್ಡದಾಗೆ ಕಟ್ ಮಾಡ್ಕೊಂಡಿರಿ. ಇನ್ ಕೇಸ್ ನಾವು ಚಿಕ್ಕದು ಮಾಡ್ಬೋದು, ಬಟ್ ದೊಡ್ಡದು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇನ್ನು ನಾನು ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ಕಿಗೆ ನಿಧಾನವಾಗಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದು ಶೇಪ್ ಹತ್ರ ನಿಲ್ಲಿಸ್ಬಿಟ್ಟು ಕರ್ವ್ ಶೇಪಲ್ಲೇ ನೀಡಲ್ ನಿಲ್ಲಿಸ್ದಂಗೆ ಕೈಯಲ್ಲೇ ತಿರುಗಿಸ್ಕೊಂಡು ಮೂಲೆ ಯಾವಾಗ ಬರುತ್ತೋ ಮೂಲೆ ಹತ್ರ ಮಾತ್ರ ನಿಲ್ಲಿಸ್ಕೋಬೇಕು ಗೈಸ್. ಇನ್ನು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಸಿಸರಿಂದ ನೀಟಾಗಿ ಕಟ್ ಮಾಡಬೇಕು. ಸ್ವಲ್ಪ ಯಾಮಾರಿದ್ರೂ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು. ನನ್ನ ಸಿಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ನಾನು ಸ್ಟಾರ್ಟಿಂಗ್ ಕಲಿಯುವಾಗ ಬರೀ 90 ರೂಪೀಸ್ ಕೊಟ್ಟು ತೊಗೊಂಡಿದ್ದಂಥ ಸೀಸರು. ಎಲ್ಲರ ಹತ್ರ ನೀವು ನೋಡಿರ್ತೀರ ಎಷ್ಟೆಷ್ಟು ವೆಯ್ಟ್ ಇರೋ ಸೀಸರು, ಆಮೇಲೆ ಬ್ಲ್ಯಾಕ್ ಸೀಸರ್ ಎಲ್ಲ ಯಾವ ಥರ ಇರ್ತವೆ. ನನ್ನ ಹತ್ರ ನೋಡಿದ್ರೆ ಇದೇ ಥರ ಕಲರು ಚಿಕ್ಕ ಸೀಸರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ನು ಅದನ್ನು ಅಟ್ಯಾಚ್ ಮಾಡಿ ಆದಮೇಲೆ ನೀಟಾಗಿ ಟರ್ನು ಮಾಡಿಕೊಂಡು ಕಿನಾರಿ ಹಾಕ್ಕೋಬೇಕು ಗೈಸ್. ಈ ಕಡೆ ಅದು ಸ್ವಲ್ಪ ಮೂಲೆ ಥರ ಬಂದಿದೆ, ರೌಂಡ್ ಶೇಪ್ ಬಂದಿಲ್ಲ. ಹಾಗಾಗಿ ಕಿನಾರಿ ಹಾಕುವಾಗ ರೌಂಡ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಅಟ್ಯಾಚ್ ಮಾಡುವಾಗ ಎಷ್ಟು ನಿಧಾನಕ್ಕೆ ಕರ್ವ್ ಶೇಪಲ್ಲಿ ಬಂದು ಮೂಲೆಯಲ್ಲಿ ಸ್ಟಾಪ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಅದಕ್ಕಿಂತ ಹುಷಾರಾಗಿ ಕಿನಾರಿ ಹಾಕಬೇಕಾಗುತ್ತೆ. ಯಾಕಂದರೆ ಔಟ್ಪುಟ್ ಫೈನಲ್ ಲುಕ್ಕೇ ಚೆನ್ನಾಗಿ ಕಾಣೋದು. ಫಿನಿಶಿಂಗ್ ಚೆನ್ನಾಗಿ ಬಂದರೆ ನಾವು ಹೊಲಿದಕ್ಕೂ ಇಷ್ಟ ಆಗುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಫಿನಿಶಿಂಗ್ ಚೆನ್ನಾಗಿದ್ರೆ ಬ್ಲೌಸ್ ನೋಡೋರ್ಗೂ ಲುಕ್ಕಾಗಿ ಕಾಣುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಫಿನಿಶಿಂಗು ನಾವು ಚೆನ್ನಾಗಿ ಕೊಡಬೇಕಾಗುತ್ತೆ ನೋಡಿ. ಈ ಥರ ನಿಧಾನವಾಗಿ ಕಿನಾರಿ ಹಾಕ್ಕೋಬೇಕು ಗೈಸ್. ನಾನು ಒಂದೊಂದು ಇಡ್ಲೆ ಇಳಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದೇ ಫ್ಯೂಸಿಂಗ್ ಅಥವಾ ಏನಾದರೂ ಅದಕ್ಕೆ ವೈಟ್ ಕಲರಲ್ಲಿ ಫ್ಯೂಸಿಂಗ್ ಹಾಕ್ತಾರಲ್ಲ, ಅದನ್ನು ಹಾಕಿದ್ದಿದ್ರೆ ಈ ಆರಾಮ್ಸೆ ಆಗೋಗಿರೋದು ಇಷ್ಟೊತ್ತಿಗೆ ಕೆಲಸ.
ಏನು ಮಾಡೋದು, ಫ್ಯೂಸಿಂಗ್ ಇಲ್ಲ ಅಂತೇಳಿ ನಾನು ಹಾಗೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಯಾರ ಹತ್ರ ಆದರೂ ಫ್ಯೂಸಿಂಗ್ ಇದ್ದರೆ ನೀವು ಫ್ಯೂಸಿಂಗಿಂದನೇ ಟ್ರೈ ಮಾಡ್ಬೋದು, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನಾನು ಎಲ್ಲ ಕಿನ್ನರಿ ಹಾಕಿ ಆದಮೇಲೆ ಯಾವ ಥರ ಕಾಣಿಸ್ತಿದೆ ನೋಡಿ. ಇದೇ ಥರ ಎರಡೂ ಸೈಡೂ ರೆಡಿ ಮಾಡ್ಕೊಂಬಿಡಿ. ಇದು ಒಂದು ಸೈಡು ಮತ್ತು ಇನ್ನೊಂದು ಸೈಡನ್ನು ರೆಡಿ ಮಾಡಿಕೊಂಡು ಹಾಗೆ ಪ್ಯಾಚ್ ವರ್ಕಿಗೆ ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಯಾವ ಥರ ಕಾಣ್ತಾ ಇದೆ ನೋಡಿ ಫೈನಲ್. ಇನ್ನು ಕೆಳಗಡೆದು ಹುಕ್ ಹಾಕಿ ರೆಡಿ ಮಾಡ್ಕೋಬೇಕು ಗೈಸ್. ನಾನಿನ್ನೂ ಹುಕ್ ಹಾಕಿಲ್ಲ, ಅಲ್ಲಿ ಕಟ್ ಮಾಡಿ ಆಮೇಲೆ ಬಟನ್ ಪಟ್ಟಿ ಕಾಜಾ ಪಟ್ಟಿ ಮಾಡ್ತೀನಿ. ಯಾಕೆಂದರೆ ಮುಂದೆಗಡೆದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಬ್ಯಾಕ್ ಹುಕ್ ಬರುತ್ತೆ ನೋಡಿ. ಫೈನಲಿ ಕಟ್ ವರ್ಕ್ ಈ ಥರ ಬಂತು. ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾನು ಹುಕ್ ಹಾಕೋಣ ಅಂತೇಳಿ ಫೈನಲ್ ಬ್ಲೌಸ್ ಡಿಸೈನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು, ಯಾವುದೇ ಥರದ ಫ್ಯೂಸಿಂಗ್ ಆಗ್ದಲೇ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.